ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾಯಿದ್ದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ಹುಣ್ಣಿಮೆ. ಈ ಹುಣ್ಣಿಮೆಯಲ್ಲಿ ಇದು ಒಂಥರ ಸ್ಪೆಷಲ್ ಹುಣ್ಣಿಮೆ. ಯಾಕೆಂದರೆ ಈ ಹುಣ್ಣಿಮೆ ದಿನ ಖಾರಪ್ಪ ಇದೆ. ಈ ಖಾರಪ್ಪದಲ್ಲಿ ಎಲ್ಲರೂ ಸ್ವೀಟ್ ಮಾಡಿ ಮನೆಗೆಲ್ಲ ತಿಂತಾರೆ, ದೇವರಿಗೆ ನೈವೇದ್ಯ ಮಾಡಿ. ಸೊ ಯಾರ್ಯಾರಿಗೆ ಯಾವ್ಯಾವ ಥರ ಸ್ವೀಟ್ ಬೇಕೋ ಆ ಥರ ಮಾಡ್ಕೊತಿರ್ತಾರೆ. ಅಂದರೆ ಪಾಯಸ, ಅನ್ನ ಸಾರು ಈ ರೀತಿ ಮಾಡ್ಕೊತಿರ್ತಾರೆ. ಇಲ್ಲಾಂದರೆ ದೇವ್ರಿಗೋಸ್ಕರ ಸಜ್ಜಿಗೆ ಮಾಡ್ತಾರೆ. ಇಲ್ಲಾಂದರೆ ಹಾಲು, ಅನ್ನ, ಸಕ್ಕರೆ ಕೂಡ ಎಡೆ ಮಾಡ್ತಾರೆ. ಯಾರ್ಯಾರಿಗೆ ಯಾವ್ಯಾವ ರೀತಿ ಮಾಡಬೇಕು ಅಂತ ಅನಿಸುತ್ತೋ ಆ ರೀತಿ ದೇವರಿಗೆ ಎಡೆ ಮಾಡಿಬಿಟ್ಟು ಊಟ ಮಾಡ್ಕೋತಾರೆ. ಆ ಒಂದು ಪದ್ಧತಿ ಬಂದಿದೆ ಕೂಡ. ಇಲ್ಲಿ ಹಳ್ಳಿಗಳಲ್ಲೆಲ್ಲ ತುಂಬ ಈ ಒಂದು ಪದ್ಧತಿ ನಡೆಸ್ತಾರೆ ಕೂಡ. ನಾವು ಕೂಡ ಇವತ್ತು ಪೂಜೆ ಮಾಡಿ ನೈವೇದ್ಯ ಮಾಡಿರೋದು ಸಜ್ಜಿಗೆ. ಯಾಕೆಂದರೆ ಶುಗರ್ ಪೇಷಂಟ್ಸ್ ಇರೋದ್ರಿಂದ ನಾವು ಇಲ್ಲಿ ಸ್ವೀಟ್ ಜಾಸ್ತಿ ತಿನ್ನೋ ಹಾಗಿಲ್ಲ. ಸೊ ನಾವು ತಿನ್ಬೋದು, ಬಟ್ ಬೇರೆಯವ್ರಿಗೆ ಕೊಡಬಾರ್ದು, ಅಂದರೆ ನಮ್ಮನೆಯವ್ರು ತಿನ್ನೋ ಹಾಗಿಲ್ಲ. ಸೊ ಹಾಗಾಗಿ ಸಜ್ಜಿಗೆ ಮಾಡಿದ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಸಜ್ಜಿಗೆ ಮಾಡಿ ಇಲ್ಲಿ ತಿಂಡಿಗೆ ನಾನಿಲ್ಲಿ ಅವಲಕ್ಕಿ ಮಾಡಿದ್ದೆ. ಅದಾದಮೇಲೆ ಇಲ್ಲಿ ಒಣಸೊಪ್ಪು ಅನ್ನ ಸಾಂಬಾರು ಮಾಡಿದ್ದೀನಿ. ಸೊ ಅದನ್ನು ನೈವೇದ್ಯ ಮಾಡಿಲ್ಲ. ನೈವೇದ್ಯ ಮಾಡೋದು ಶ್ರದ್ಧೆಯಿಂದ ಮತ್ತು ಶುದ್ಧವಾಗಿ ಮಾಡಬೇಕು. ಸೊ ಹಾಗಾಗಿ ಒಂದು ಶುದ್ಧವಾಗಿ ಮಾಡಬೇಕು ಅಂದರೆ ಸ್ನಾನ ಮಾಡಿ ಮಾತ್ರ ಮಾಡಬೇಕಾಗತ್ತೆ. ನಾನು ಅದಕ್ಕಾಗಿ ಸ್ನಾನ ಮಾಡಿ ಶುದ್ಧವಾಗಿ ನೈವೇದ್ಯನ ತಯಾರಿಸಿದ್ದೀನಿ. ಪೂಜೆ ಮಾಡಿಬಿಟ್ಟು ಯಾವ ರೀತಿ ಬಂದಿದೆ ಅಂತ ನೀವು ಕ್ಲಿಪ್ಪಿಂಗ್ಸ್ನ ನೋಡಿ. ಆ ರೆಸಿಪಿ ಮಾತ್ರ ಸೂಪರಾಗಿರುತ್ತೆ ಮತ್ತು ಅಲ್ಟಿಮೇಟ್ ಆಗಿರುತ್ತೆ. ತುಂಬ ಸಾಫ್ಟಾಗಿರುವಂಥ ಈ ಸಜ್ಜಿಗೆ ತಿಂತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿದೆ. ಬಟ್ ನಾನಿಲ್ಲಿ ಸ್ವಲ್ಪನೇ ಮಾಡಿದೆ, ಬಿಕಾಸ್ ಯಾರು ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಮಾಡಿದ್ದೀನಿ. ಸ್ವಲ್ಪ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ಲರೂ ಬೇಕು ಅಂತಾರೆ. ಬೇಕು ಅಂದಾಗ ಇನ್ನೊಂದು ಟೈಮ್ ಮಾಡಿಕೊಡ್ಬೋದಲ್ಲ, ಹಾಗಾಗಿ. ಸೊ ನಮ್ಗೆ ಇಷ್ಟ ಬಂದಾಗ ನಾವು ಮಾಡ್ಕೋಬೋದಲ್ವ. ಓಕೆ ಫೈನ್. ಮತ್ತು ದೇವರಿಗೆ ಎಡೆನ ಬಿಸಾಕ್ಬಾರ್ದಲ್ವ, ಅದಕ್ಕಾಗಿ ಅಷ್ಟೇ. ಬಟ್ ಅಲ್ಟಿಮೇಟ್ ಟೇಸ್ಟ್ ಇದೆ ಮಾತ್ರ ಸಜ್ಜಿಗೆ, ಓಕೆನಾ. ಇಲ್ಲಿ ನಾನು ಯಾವಾಗಲೂ ಸೊಪ್ಪಿನ ಸಾರು ಮಾಡ್ತೀನಿ ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸೊಪ್ಪಿನ ಸಾರು ಜಾಸ್ತಿ ತಿಂತಾರೆ. ಇವಾಗ ಸೊಪ್ಪಿನ ಸಾರು ತಿನ್ನೋದ್ರಿಂದ ತುಂಬ ಹೆಲ್ತ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ವಾರದಲ್ಲಿ ಒಂದು 2 days 3 days ಆಗಿ ಸೊಪ್ಪಿನ ಸಾರು ಒಣಸೊಪ್ಪನ್ನ ಮಾಡ್ತೀನಿ. ಅದಕ್ಕೆ ಕಾಳುಗಳು, ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ತಿಂತಾರಲ್ಲ. ಸೊ ಇಷ್ಟಪಟ್ಟು ತಿಂತಾರೆ ಅನ್ನೋ ಒಂದು ಕಾರಣಕ್ಕೆ, ಮಕ್ಕಳೆಲ್ಲ ತಿಂತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ಇನ್ನೂ ಸೊಪ್ಪಿನ ಸಾರು ಮಾಡ್ತೀನಿ. ಯಾರಿಗೆಲ್ಲ ನನ್ನ ವ್ಲಾಗ್ನ ಇಷ್ಟ ಆಗಿದೆ ಅವರೆಲ್ಲ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಎಲ್ಲ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ಈ ವ್ಲಾಗ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ವ್ಲಾಗು ನನಗೆ ಬಂದು ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ, ಅಂದರೆ ನಾನು ಯಾವ ರೀತಿ ಇದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ನೀವು ವಾಚ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್. ಓಕೆ ನೋಡಿ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ. ಓಕೆ ನಾನಿಲ್ಲಿ ಈ ರೀತಿ ಪೂಜೆ ಮಾಡಿದ್ದೀನಿ ಮತ್ತು ನಾನಿಲ್ಲಿ ಸಜ್ಜಿಗೆ ಕೂಡ ಎಡೆ ಮಾಡಿದ್ದೀನಿ. ಸೊ ಸೂಪರ್ ಟೇಸ್ಟಿಯಾಗಿ ಸೂಪರ್ ಸಾಫ್ಟಾಗಿದೆ. ನಿಜ ನಿಮಗೆ ಆ ಸಜ್ಜಿಗೆ ತಿಂದರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಅಷ್ಟು ಬ್ಯೂಟಿಫುಲ್ ಆಗಿದೆ. ಒಂದ್ಸಲ ಟ್ರೈ ಮಾಡಿ ಮತ್ತೆ ಮಾಡ್ಕೊತಿದ್ದೀರಾ. ಅದರಲ್ಲೂ ಈ ಮಕ್ಕಳಿಗಂತೂ ಈ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಖಂಡಿತ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕೂಡ. ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಮಕ್ಕಳಿದ್ದರೆ ಈ ಥರ ತಿನ್ನಿಸಿ, ದೇವರಿಗೆ ಎಡೆ ಮಾಡಿ. ಓಕೆ, ಅಂದರೆ ನಾನು ಇಲ್ಲಿ ಎಡೆ ಮಾಡ್ತಾ ಇರೋದು ಈ ಪೌರ್ಣಮಿಗೋಸ್ಕರ. ಇಲ್ಲಿ ನಾನು ಪಾಯಸ, ಅನ್ನ ಸಾಂಬಾರು ಮಾಡಬೇಕಾಗಿತ್ತು. ಆದರೆ ನಾನು ಅಡುಗೆ ಮಾಡಿದ್ದೀನಿ. ಬಟ್ ನೈವೇದ್ಯಕ್ಕೆ ಮಾತ್ರ ಇಲ್ಲಿ ಸಜ್ಜಿಗೆ ಎಡೆ ಮಾಡಿದ್ದೀನಿ. ಬಿಕಾಸ್ ಯಾಕೆ ಅಂತಂದರೆ ಇದು ಮಡಿಯಿಂದ ಮಾಡಬೇಕಾಗತ್ತೆ. ನಾನು ಇವತ್ತು ಪೌರ್ಣಮಿ ಅನ್ನೋದು ಮರ್ತು ಹೋಗಿತ್ತು. ಸೊ ಹಾಗಾಗಿ ನಾನು ಮುಂಚೆನೇ ಎಲ್ಲ ಅಡುಗೆಗಳನ್ನ ಮಾಡಿಟ್ಟಿದ್ದೆ. ಅದಾದಮೇಲೆ ನಾನಿಲ್ಲಿ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ದೇವ್ರ ಪೂಜೆ ಮಾಡಿ ಕತೆ ಎಲ್ಲ ಓದ್ಬಿಟ್ಟು ಮತ್ತು ಸಜ್ಜಿಗೆ ಮಾಡಿ ನೈವೇದ್ಯ ಮಾಡ್ತಾಯಿದ್ದೀನಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ತಿಂಡಿ ತಿನ್ನಿಸಿ. ಈ ಒಂದು ಹರಿಬರಿ ಲೈಫಲ್ಲಿ ಎಷ್ಟೆಲ್ಲ ಬ್ಯುಸಿ ಇರ್ತಾರೆ. ಈ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಇಷ್ಟೆಲ್ಲ ಮಾಡಬೇಕು ಅಂತ ಸ್ವಲ್ಪ ಟೈಮ್ ಬೇಕು ಅಲ್ವಾ. ಸೊ ಈ ಟೈಮಲ್ಲಿ ನೋಡಿ ನನ್ನ ಮಗ ಎಷ್ಟು ಕಿರಿಕಿರಿ ಮಾಡ್ತಾ ಇದ್ದಾನೆ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ಎಲ್ಲದನ್ನು ನಾವು ಸರಿದೂಗಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಲೈಫಲ್ಲಿ ಇದೆಲ್ಲ ಕಾಮನ್. ಅಂದರೆ ಲೈಫಲ್ಲಿ ಬ್ಯುಸಿ ಶೆಡ್ಯೂಲ್ ಕಾಮನ್. ಸೊ ಈ ಒಂದು ಕಾಮನ್ ಆಗಿರೋ ಶೆಡ್ಯೂಲ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಅದೇ ಅನಿಸುತ್ತೆ ಮೇ ಬಿ ಅಡ್ಜಸ್ಟ್ಮೆಂಟ್ ಲೈಫು ಶೆಡ್ಯೂಲ್ನ ನಾವು ಎಲ್ಲೋ ಒಂದು ಕಡೆ ಕರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ ಅಂತ.